ನಾನು ನಿಮ್ಮ ಪ್ರೀತಿಯ ಕೆಂಪೇಗೌಡ. ಸ್ನೇಹಿತರೆ, ನಮ್ಮ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿಯಿಂದ ಯಾವಾಗ್ಲೂ ಸ್ವಚ್ಛತೆ ಕಾರ್ಯ ಮಾಡ್ದಂಗೆ ಹೋದ ವಾರನು ಈ ದಿನ ಆಂಜನೇಯ ಸ್ವಾಮಿ ದೇವಾಲಯ ಸ್ವಚ್ಛತಾ ಕಾರ್ಯ ಮಾಡಿದ್ವಿ. ಏನು ಆ ಭಾಗ ಆಯ್ತೋ ಆ ಭಾಗ ಪೂರ್ತಿ ಸಂಪೂರ್ಣವಾಗಿ ಮಾಡಿದ್ವಿ. ದೇವಸ್ಥಾನದ ಹಿಂಭಾಗ ಮತ್ತೆ ಮುಂಭಾಗದಲ್ಲಿ ಇಲ್ಲಿ ಬೇಲಿ ಎಷ್ಟು ಮಟ್ಟಿಗೆ ಬೆಳ್ಕೊಂಡೈತೆ ಅನ್ನೋದಕ್ಕೆ ನೋಡ್ರಿ ಒಂದು ನಿದರ್ಶನ. ಇಲ್ಲಿ ನಾವು ಲಾಟ್ ಹಾಕಿದೀವಲ್ಲ, ಈ ಒಂದು ಇದೇ ಸಾಕ್ಷಿ. ಎಷ್ಟು ಬೆಳ್ಕೊಂಡಿತ್ತು ಅಂತಂದ್ರೆ ನಮ್ಮಿಂದ ಎಳೆಯಕ್ಕ ಆಗುತ್ತಾ ಅಂತ JCB ತರಿಸ್ಬೇಕು ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾ ಇದ್ರು. ಈ ದೇವಸ್ಥಾನದ ಕಮಿಟಿಯವರು ನೆಕ್ಸ್ಟ್ ವೀಕ್ JCB ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಾವ್ ಯಾವ JCBನೂ ಬೇಡ, ಶ್ರಮದಾನ ಮಾಡ್ಬಿಟ್ಟು ನಾವು ಮಾಡ್ಬೇಕು ಅನ್ನೋ ಒಂದು ಅವ್ರ ಗಮನಕ್ಕೆ ತಗೊಂಡ್ವಿ. ಅದೇ ರೀತಿ ಶ್ರಮದಾನ ಮಾಡ್ಬಿಟ್ಟು ಎಲ್ಲ ಇಲ್ಲೆಲ್ಲ ಕತ್ತರಿಸಾಕಿದೀವಿ ಸಂಪೂರ್ಣವಾಗಿ. ಸಂಪೂರ್ಣ ಮುಳ್ಳಿಗಿಡಗಳು ಬೇಲಿಗಳು ಇಲ್ಲೆಲ್ಲ ಏನೇನಾಯ್ತೋ ಇಲ್ಲಿ ಒಂದು ಸುಮಾರು ಒಂದು ಜಾಸ್ತಿ ಇದೆ. ಈ ಭಾಗ ಸಂಪೂರ್ಣ ಮಾಡಿದೀವಿ. ಇನ್ನ ದೇವಸ್ಥಾನದ ಆ ಭಾಗನ ಮುಂದಿನ ದಿನಗಳಲ್ಲಿ ಅಂದ್ರೆ ನೆಕ್ಸ್ಟ್ ಇನ್ 2 ವಾರ ಹಬ್ಬ ಹರಿದಿನಗಳು ಜಾಸ್ತಿ ಇರೋದ್ರಿಂದ ಇನ್ನೊಂದ್ 2 ವಾರ ಮಾಡಲ್ಲ. ಮುಂದಿನ ದಿನಗಳಲ್ಲಿ ದೇವ್ರು ಯಾವ ಕೃಪೆ ತೋರ್ತಾನೋ ಆವಾಗ ಆ ಭಾಗ ಬಂದು ಕ್ಲೀನ್ ಮಾಡ್ತೀವಿ. ನೀವು ಈ ಕೊನಗಟ್ಟ ಭಾಗದ ಜನಗಳು ಕೂಡ ಈಗ ನಮ್ಗೆ ಬೆಂಬಲ ಕೊಟ್ರೆ ನಮ್ಗೆ ಇನ್ನ ಈ ಕೆಲಸ ಮಾಡೋದಕ್ಕೆ ಒಂದು ಉತ್ತೇಜನ ಕೊಟ್ಟಂಗಾಗುತ್ತೆ. ಈ ಬಾರಿ ನಮ್ಮ ಕೊನಗಟ್ಟದ ನವೀನ್ ಆಗಿರ್ಬೋದು, ನಮ್ಮ ಸರ್ ಆಗಿರ್ಬೋದು, ಈ ನಮ್ಮ ಸ್ವಚ್ಛತಾ ಕಾರ್ಯದಲ್ಲಿ ಸಂಪೂರ್ಣ ತೋಡಿಸ್ಕೊಂಡು ಬೆಳಿಗ್ಗೆ 6 ನಮ್ ನವೀನ್ ನಾವು ಬರ್ತಾ ಇದ್ದಂಗೆನೆ ಬಂದು ಎಲ್ಲಾ ರೀತಿಯಲ್ಲೂ ತೋರಿಸ್ಕೊಂಡಿದ್ದಾರೆ. ಇದೇ ರೀತಿ ಕೊನಗಟ್ಟದವರು ಇವಾಗ ನವೀನ್ ಯಾವ ರೀತಿ ಬಂದಿದ್ದಾನೋ ಅದೇ ರೀತಿಯಲ್ಲಿ ಎಲ್ಲಾರು ಬಂದು ಕೈ ಜೋಡಿಸಿದ್ರೆ ನಮ್ಗೆ ಬಹಳಷ್ಟು ಖುಷಿ ಆಗುತ್ತೆ. ಮುಂದಿನ ದಿನದಲ್ಲಿ ಯಾವಾಗ ನೆಕ್ಸ್ಟ್ ಆವಾಗ ಸ್ವಚ್ಛತಾ ಮಾಡ್ತೀವಿ ಆ ಟೈಮಲ್ಲಿ ತಿಳಿಸ್ತೀವಿ. ದಯವಿಟ್ಟು ಕೊನಗಟ್ಟ ವ್ಯಾಪ್ತಿಯ ಯಾರೇ ಆಗಿರ್ಬೋದು ನಮ್ಗೆ ಬೆಂಬಲಿಸಿ. ಇನ್ನ ನಿಮ್ಮ ಊರುಗಳಲ್ಲಿ ಇಲ್ಲೇ ಯಾವುದೇ ಊರುಗಳಲ್ಲಾದ್ರೂ ಸರಿ ಸ್ವಚ್ಛತಾ ಕಾರ್ಯದ ಅವಶ್ಯಕತೆ ಇದ್ರೆ ತಿಳಿಸಿ. ನಾವು ನಿಮ್ಮಿಂದ ಬಯಸಂತದ್ದು ಯಾವುದೇ ಒಂದು ಶುಲ್ಕನ್ ಪಡೆಯಲ್ಲ, ಪ್ರೀತಿ, ವಿಶ್ವಾಸ, ಸಹಕಾರ ಅಷ್ಟೇ. ದಯವಿಟ್ಟು ನಮ್ಮನ್ನು ಬೆಂಬಲಿಸಿ. ಜೈ ಶ್ರೀರಾಮ್. ಬೋಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷ, ಹೋದ ವಾರನೂ ದಿನೇ ಆಂಜನೇಯ ಸ್ವಾಮಿ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ವಿ ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿಯಿಂದ. ಇವತ್ತು ಸಹ ಕಾರ್ಯಕ್ರಮ ಮುಂದುವರೆದಿದೆ. ಇದು ಇಲ್ಲಿ ಅನೇಕ ನೋಡಿ, ಇಲ್ಲಿ ಕಟ್ಟಡಗಳು ಬೇಕಾದಷ್ಟು ಕಟ್ಟಡ ಶಿಥಿಲಾವಸ್ಥೆಗೊಂಡಿದೆ. ಇದ್ರ ನೋಡಿ, ಇಲ್ಲಿ ಎಲ್ಲ ಸ್ವಲ್ಪ ನಮ್ಮ ಮಹನೀಯರು ಅವರು ಸ್ನೇಹಿತರೇನೆ, ಆದ್ರೆ ನಾವು ಅವ್ರ ದೂಷಣೆ ಮಾಡೋದು ಬೇಡ. ನೋಡಿ, ಇಲ್ಲಿ ಕುಡಿದು ಇಲ್ಲಿ ಬಾಟ್ಲಿಗಳು ಹಾಕಿದ್ದಾರೆ, ಒಡೆದಾಕಿದ್ದಾರೆ. ದಯವಿಟ್ಟು ಹೊಡಿಬೇಡಿ, ಅದನ್ನ ಎಲ್ಲ ನಾವು ಒಂದ್ ಕಡೆ ಇಡಿ. ಅದರಿಂದ ಯಾರಿಗಾದ್ರೂ ಉಪಯೋಗ ಆದ್ರೆ, ಅದು ಯಾರನ್ನ ಈಗ ಚಿಕ್ಕ ಮಕ್ಕಳು ಐಸ್ಕೊಂಡಿದ್ದಾನೆ ತಗೊಂತಾರೆ, ಅದನ್ನು ಒಂದು ಉಪಯೋಗ ಆಗುತ್ತೆ. ದಯವಿಟ್ಟು ಬಾಟ್ಲಿ ಯಾರು ಹೊಡಿಬೇಡಿ, ಅದೊಂದು ಮನವಿ. ಅದ್ರ ಜೊತೆಗೆ ಇನ್ನೂ ಅನೇಕ ನಿಮ್ಮ ಊರುಗಳಲ್ಲಿ ಯಾವುದೇ ದೇವಾಲಯ ಆಗಿರ್ಬೋದು, ಯಾವುದೇ ಸಾಂಸ್ಕೃತಿಕ ಧಾರ್ಮಿಕ ಪರಂಪರೆ ಇರ್ತಕ್ಕಂಥ ಸ್ಥಳಗಳಾಗಿರ್ಬೋದು, ಕಲ್ಯಾಣಿಗಳಾಗಿರ್ಬೋದು, ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ. ಕಮೆಂಟ್ ಮೂಲಕ ತಿಳಿಸಿ ಅಥವಾ ಲೊಕೇಶನ್ ಶೇರ್ ಮಾಡಿ. ನಾವೇ ಬಂದು ಖುದ್ದಾಗಿ ನಿಂತು ದೇವಸ್ಥಾನಗಳಾಗಿರ್ಬೋದು, ಧಾರ್ಮಿಕ ಸ್ಥಳಗಳಾಗಿರ್ಬೋದು, ಕಲ್ಯಾಣಿಗಳಾಗಿರ್ಬೋದು, ಬಾವಿಗಳಾಗಿರ್ಬೋದು ಸ್ವಚ್ಛತೆ ಮಾಡಿ ಆ ಒಂದು ಮುಂದಿನ ಪೀಳಿಗೆಗೆ ನಾವು ದಾರಿದೀಪ ಮಾಡಿಕೊಡ್ತೀವಿ ಅನ್ನೋದು ನಮ್ಮೊಂದು ಆಶಯ. ಮಾಡಬೇಕಂತದ್ದು ನಮ್ಮೊಂದು ಕರ್ತವ್ಯ. ಎಲ್ಲರೂ ಇದ್ರ ಜೊತೆಗೆ ಭಾಗವಹಿಸಬೇಕು. ಬಂದಿರ್ತಕ್ಕಂಥ ಎಲ್ಲ ನನ್ನ ಮಿತ್ರರಿಗೆ ಧನ್ಯವಾದಗಳು, ಅಭಿನಂದನೆಗಳು. ದೇವರು ಅವರಿಗೆ ಅವ್ರ ಮನೋವಂಚ ಫಲ ಸಿದ್ಧಿ ಆಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.